ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ನಾನು ಶ್ರುತಿ ನೀರಾಯ. ಕನ್ನಡದ ಭರಾಟೆ, ವೇದ, ಕ್ರಾಂತಿ ಸಿನಿಮಾ ಹೀಗೆ 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಯಾಗಿ ಸೈ ಎನಿಸಿಕೊಂಡಿರುವಂತಹ ಅಂಕಿತಾ ಜಯರಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರ ಬಗ್ಗೆ ಒಂದು ಹೇಳಲೇಬೇಕು. ಇವರು ಇತ್ತೀಚೆಗೆ ಕಾಗದ ಅನ್ನುವಂತಹ ಒಂದು ಸಿನಿಮಾದ ಮೂಲಕ ನಾಯಕಿಯಾಗಿ ಕೂಡ ಭರ್ತಿಯನ್ನ ಪಡೆದಿದ್ದಾರೆ. ಸೊ ಹಾಗೇನೆ ಧಾರಾವಾಹಿಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಭೂಮಿಗೆ ಬಂದ ಭಗವಂತ ಅನ್ನುವಂತಹ ಒಂದು ಸೀರಿಯಲ್ ನಲ್ಲೂ ಕೂಡ ಇವರನ್ನ ನೀವು ನೋಡಿರ್ತೀರಾ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಂಕಿತಾ ಜಯರಾಮ್ ಅವರು. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಅಂಕಿತಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ. ಫಸ್ಟ್ ಗೆ ನಿಮ್ಗೆ ಕೇಳೋ ಕ್ವಶನ್ ಅಂತ ಅಂದ್ರೆ, ಹೇಗಿದೆ ಕಾಲೇಜ್ ಲೈಫ್? ಇವಾಗ ಕಾಲೇಜ್ ಅಲ್ಲಿ ಓದ್ತಿದ್ದೀರಾ, ಸೊ ಹೇಗಿದೆ ಅನ್ನುವಂಥದ್ದು ಕಾಲೇಜ್ ಲೈಫ್? ಚೆನ್ನಾಗಿದೆ. ಅಂದ್ರೆ ಇಷ್ಟು ದಿನ ಸ್ಕೂಲ್ ಆಯ್ತು. ಕಾಲೇಜ್ ಲೈಫ್ ಹೇಗಿರತ್ತೆ ಅಂದ್ರೆ, ಫಸ್ಟ್ ಟೆನ್ಷನ್ ಇತ್ತು ಅಫ್ಕೋರ್ಸ್, ಕಾಲೇಜ್ ಹೆಂಗಿರತ್ತೆ ಏನಿರತ್ತೆ ಅಂತೆಲ್ಲ. ಬಟ್ ನಾನು ಕಾಮರ್ಸ್ ತಗೊಂಡೆ. ಸೊ ನನ್ಗೆ ಸೈನ್ಸ್ ಗಿಂತ ಕಾಮರ್ಸ್ ಅಲ್ಲಿ ಜಾಸ್ತಿ, ಈಗ 10th ಅಷ್ಟರಲ್ಲಿ ಜಾಸ್ತಿ ಕಾಮರ್ಸ್ ತಗೊಳ್ಬೇಕು ಅಂತ ಅನ್ಸ್ತು. ಸೊ ನಾನ್ ತಗೊಂಡಿರೋ ಸಬ್ಜೆಕ್ಟ್ಸ್, ಟಾಪಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆರಾಮಾಗಿದೆ. ಓಕೆ, ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಯಾಕಂತಂದ್ರೆ 25ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದೀರ ಅನ್ನುವಂಥದ್ದು. ಸೊ ಹೇಗೆ ಅನ್ನುವಂಥದ್ದು, ಈ ಒಂದು ಕೆರಿಯರ್ ನಿಮ್ಗೆ ಹೆಂಗ್ ಶುರು ಆಯ್ತು? ಈ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು? ನನ್ಗೆ ತುಂಬಾ ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಆಸೆ ಇತ್ತು. ಟಿವಿ ನೋಡ್ಬೇಕಾದ್ರೆ ಎಲ್ಲ ನಾನು ಈ ತರ ಟಿವಿಲಿ ಕಾಣಿಸ್ಕೋಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂಡ್ ನಾನ್ ಅಪ್ಪು ಸರ್ ದೊಡ್ಡ ಫ್ಯಾನ್. ಅವ್ರ ಮೂವೀಸ್ ಬಂದಾಗ, ಅವ್ರ ಸಾಂಗ್ಸ್ ಬಂದಾಗ್ಲೆಲ್ಲ ಅದನ್ನೆಲ್ಲ ನೋಡಿ ಡ್ಯಾನ್ಸ್ ಮಾಡೋದು ಅವೆಲ್ಲ ಮಾಡ್ತಿದ್ದೆ. ಸೊ ಅವಾಗ್ಲೇ ನನ್ ಪಪ್ಪಂಗ್ ಕೇಳಿದ್ದು, ನಾನು ಈ ತರ ಟಿವಿಲ್ ಬರ್ಬೇಕಲ್ಲ, ನನ್ನ ಸೇರ್ಸಲ್ಲ ಅಲ್ಲೆಲ್ಲ ಆಕ್ಟಿಂಗ್ ಮಾಡಕ್ಕೆ ಅಂತ. ಸೊ ಅವಾಗ್ಲಿಂದ ಇಂಟ್ರೆಸ್ಟ್ ಹಂಗೆ ಬಂತು. ಫೋಟೋ ಶೂಟ್ಸ್, ಮಾಡೆಲಿಂಗ್ ಶೂಟ್ಸ್ ಎಲ್ಲ ಆಯ್ತು. ಸೊ ಹಂಗೆ ಕ್ರೀಮ್ ಸ್ಕೆಟ್ ಅಂತ ವೆಬ್ ಸೀರೀಸ್ ಮಾಡಿದೆ. ಅದ್ರ ಮೂಲಕ ಸ್ವಲ್ಪ ಎಲ್ಲ ಕಡೆ ಕಾಂಟ್ಯಾಕ್ಟ್ ಬೆಳೀತು. ನಂಗೆ ಮೂವೀಸ್ ಅಲ್ಲೆಲ್ಲ ಮಾಡಕ್ಕೆ ಅವಕಾಶ ಆಯ್ತು. ಓಕೆ, ನಿಜ ಗ್ರೇಟ್ ಅನ್ಸುತ್ತೆ. ಹಾಗೆ ನಾನು ಇವತ್ತು ಇಂಟರ್ವ್ಯೂಗಿಂತ ಮುಂಚೆನೂ ಗಮನಿಸಿದೆ, ತಂದೆ ಅಂದ್ರೆ ಅಷ್ಟು ನಿಮ್ಗೆ ಪ್ರೀತಿ ಅಂತಾನೆ ಗೊತ್ತಾಯ್ತು. ಅವರೇ ಸೇಫ್ ಆಗಿ ಕರ್ಕೊಂಡ್ ಅಂದ್ರೆ ತಂದೆ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಅಂದ್ರೆ ಎಲ್ಲಾ ಪೇರೆಂಟ್ಸ್ ಸಪೋರ್ಟಿವ್ ಆಗಿರ್ತಾರೆ, ಬಟ್ ನಾನು ನೋಡಿರೋದ್ರಲ್ಲಿ ನಮ್ ಪಪ್ಪನಷ್ಟು ಸಪೋರ್ಟಿವ್ ಪ್ರಾಬ್ಲಿ ನಮ್ ಪಪ್ಪನೇ ಅಂತ ನನ್ನ ಫೀಲಿಂಗ್. ಬಿಕಾಸ್ ಇಷ್ಟು ಸಪೋರ್ಟಿವ್ ಆಗಿ ನಾನ್ ಕಾಲೇಜ್ ಡ್ರಾಪ್ ಮಾಡೋದು ಅವರೇ, ಕರ್ಕೊಂಡ್ ಬರೋದು ಅವರೇ, ಶೂಟಿಂಗ್ಸ್ ಬರೋದು ಅವರೇ, ನನ್ಗೆ ಏನ್ ಪ್ರತಿಯೊಂದು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡು ಪ್ರತಿಯೊಂದ್ ಕಡೆ ನನ್ನ ಅಷ್ಟು ಜೋಪಾನವಾಗಿ ಚೆನ್ನಾಗಿ ನೋಡ್ಕೋತಾರೆ. ಅಂಡ್ ನಾನೀಗ ಮೂವೀಸ್ ಮಾಡ್ತಾ ಇದೀನಿ, ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ, ಇಷ್ಟೆಲ್ಲ ಮೂವೀಸ್ ಆಗಿದೆ ಅಂದ್ರೆ ಅವ್ರ ಸಪೋರ್ಟ್ ಇಲ್ದೆ ಅದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಆಸೆ, ಅವ್ರಿಗೂ ಕೂಡ ಆಸೆ ಇತ್ತು ನನ್ ಮಗಳು ಈ ತರ ಎಲ್ಲ ಮೂವೀಸ್ ಅಲ್ಲಿ ಕಾಣಿಸ್ಕೋಬೇಕು ಅಂತ. ಸೊ ಹಾಗಾಗಿ ಅವ್ರ ಸಪೋರ್ಟ್ ಇಂದಾನೇ ಇವತ್ತು ಇಷ್ಟು ಮೂವೀಸ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿರೋದು. ಕರೆಕ್ಟ್. ಹಾಗೆ ಹೌದು, ತಂದೆ ತಾಯಿಯ ಪ್ರೋತ್ಸಾಹ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಹಾಗೆ ಇವಾಗ ಜನರ ಪ್ರೀತಿ ಗಳಿಸಿದ್ದೀರಾ, ಆ ಪ್ರೀತಿಗೆ ಏನ್ ಹೇಳ್ತೀರಾ? ಎಲ್ಲಾದ್ರೂ ನೋಡಿದಾಗ ಜನ ಅಂಕಿತಾ ಅಂತ ಮಾತಾಡಿಸುವಾಗ ಹೆಂಗ್ ಅನ್ಸುತ್ತೆ? ಹೌದು, ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂದ್ರೆ ನಾನು ಒಂದ್ ಸೆಲೆಬ್ರಿಟಿ ನೋಡಿದಾಗ ನನ್ಗೆ ಹೆಂಗ್ ಫೀಲ್ ಆಗತ್ತೆ, ಓ ಇವ್ರು ಅಂತ. ಸೊ ನನ್ನ ನೋಡಿದಾಗ ಪೀಪಲ್ ಹಂಗ್ ರಿಯಾಕ್ಟ್ ಮಾಡೋದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ಕಾಗದ ಮೂವಿ ಬಂದಾದ್ಮೇಲೆ ಕೂಡ ಎಷ್ಟೊಂದ್ ಜನ ಬಂದು ನನ್ನ ಆಕ್ಟಿಂಗ್ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ್ರು, ಮೂವಿ ಬಗ್ಗೆ ಹೇಳಿದ್ರು. ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಒಂದಿನ ನಾನು ಹಿಂಗೆ ಎಲ್ಲಾನು ನೋಡ್ಕೊಂಡು ಅಷ್ಟು ಖುಷಿ ಪಡ್ತಿದ್ದೆ ಒಂದ್ ಫ್ಯಾನ್ ಆಗಿ. ಸೊ ಬೇರೆಯವ್ರು ಬಂದು ನಾನು ನಿನ್ ಫ್ಯಾನ್ ಗೊತ್ತಾ ಅಂತೆಲ್ಲ ಕಾಲೇಜಲ್ಲಿ ಆಗ್ಲಿ ಆಚೆ ಎಲ್ಲಾದ್ರೂ ಸಿದ್ಧಾಗಾದ್ರೂ ಹೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ. ಅವರೆಲ್ಲರೂ ಪ್ರೀತಿಗೆ ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಗ್ರೇಟ್. ಅಂಕಿತಾ, ಇನ್ನ ಸ್ಟಾರ್ಟಿಂಗ್ ಅಲ್ಲಿ ನೀವು ಭರಾಟೆ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ರಿ. ಸೊ ಆ ಡೆಬ್ಯೂ ನಿಮ್ಮ ಮೂವಿ, ಮೊದಲ ಸಿನಿಮಾ, ಅದು ಅವಕಾಶ ಹೇಗ್ ಸಿಕ್ತು ನಿಮ್ಗೆ? ಭರಾಟೆ ಬಂದು ಚೇತನ್ ಸರ್ ಡೈರೆಕ್ಟರ್, ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಡೆಬ್ಯೂ ಮೂವಿ ಅದು. ಆಕ್ಟಿಂಗ್ ಬಗ್ಗೆ ನನಗೆ ಅಷ್ಟು ಅಂದ್ರೆ ಏನೋ ಗೊತ್ತಿರ್ಲಿಲ್ಲ. ಆಗ ನಾನೊಂದು ವೆಬ್ ಸೀರೀಸ್ ಮಾಡಿದ್ದೆ ಅಷ್ಟೇ. ಅದೊಂದು ನೋಡಿ ಆಯ್ತು, ನಮ್ಮ ಮೂವಿಗೆ ಆಗತ್ತೆ, ಇದೇ ಏಜ್ ಕ್ಯಾಟಗರಿ ಬೇಕಾಗಿರೋದು ಅಂತ ಹೇಳಿ ಅವರೇ ಓಕೆ ಮಾಡಿದ್ದು. ಅಂಡ್ ಮೂವಿ ಶೂಟಿಂಗ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಟೇಕ್ಸ್ ಆಗ್ತಿತ್ತು ನಂದು. ನನಗೆ ಅಳೋದು ಅಂದ್ರೆ ಆಕ್ಚುಲಿ ಅವಾಗ ಸಿಕ್ಕಾಪಟ್ಟೆ ಕಷ್ಟ. ಅಳುನೇ ಬರ್ತಿರ್ಲಿಲ್ಲ, ಅಳು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅವಾಗ ಅವರೆಲ್ಲ ಹೇಳಿ ಗ್ಲಿಸರಿನ್ ಹಾಕ್ಸಿ, ಪರವಾಗಿಲ್ಲ ನೀನ್ ಮಾಡ್ತೀಯ ಮಾಡು, ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ನೀನ್, ಅದಕ್ಕೆ ನಿನಗೆ ಅಳಕ್ ಬರಲ್ಲ ಅಂತೆಲ್ಲ ಅವ್ರು ಅಷ್ಟು ಪ್ಯಾಂಪರ್ ಮಾಡಿ, ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ಆ ಬಿಸಿಲಲ್ಲಿ ಅವರು ಅಷ್ಟು ಪೇಷನ್ಸ್ ಇಟ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂಡು ಆಕ್ಟ್ ಮಾಡಿಸಿದ್ರು. ಸೊ ಆ ರೀತಿ ವೆಬ್ ಸೀರೀಸ್ ಮೂಲಕ ಭರಾಟೆ ಮೂವಿಯಲ್ಲಿ ಅವಕಾಶ ಸಿಕ್ತು.
ಓಕೆ, ನೈಸ್. ಇನ್ನು ಯಾವ ಎಕ್ಸ್ಪ್ರೆಷನ್, ಈಗ ನೀವು ಹೇಳಿದ್ರಿ ನನ್ಗೆ ಅಳೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅದರ ಎಲ್ಲ ಅಂತ, ಹಾ. ಸೊ ನಿಮ್ಗೆ ಅದು ಬೇರೆ ಎಕ್ಸ್ಪ್ರೆಷನ್ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಳದ್ ಬಿಟ್ಟು? ಅಂದ್ರೆ ಯಾವ್ದು? ಅವಾಗ ನನಗೆ ಅಳೋದಂದ್ರೇನೆ ಕಷ್ಟ ಅನ್ಸಿತ್ತು, ಬಟ್ ಒಂದ್ಸಲ ನನಗೆ ಇದು ಕಷ್ಟನಾ, ಇದು ನನ್ ಮಾಡಕ್ಕೆ ಬರಲ್ವಾ ಅಂತ ಯಾವಾಗ ತಲೆಯಲ್ಲಿ ತುಂಬಾ ಕೂತ್ ಬಿಡ್ತು, ನಾನು ಜಾಸ್ತಿ ಅಂದ್ರೆ ಇವಾಗ ಸೀನ್ಗಳೆಲ್ಲ ಟಿವಿ ನೋಡ್ಕೊಂಡು ಅವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಸೀನಿಯರ್ಸ್ ಅವ್ರದೆಲ್ಲ ನೋಡ್ಕೊಂಡು ಅವಾಗ ನಾನು ಸ್ವಲ್ಪ ಕಲಿಯಕ್ ಟ್ರೈ ಮಾಡ್ದೆ, ಹೆಂಗ್ ಆಡೋದು, ಏನು ಕ್ಯಾರೆಕ್ಟರ್ಗೆ ಹೆಂಗೆ ಇನ್ವಾಲ್ವ್ಮೆಂಟ್ ಕೊಡೋದು ಅಂತ. ಬಟ್ ನನ್ಗೆ ಇವಾಗ ಏನಂದ್ರೆ ಈ ಅಳೋದು, ಅಳ್ತಾ ನಗೋ ಅಂತ ರೀತಿ ಒಂದೊಂದು ಸೀನ್ಗಳು ಬರೋದಲ್ಲ, ಸೊ ಇವಾಗ ಅದೇ ಸೀನ್ಗಳು, ಅದೇ ಎಕ್ಸ್ಪ್ರೆಷನ್ಸ್ ಗಳು ನನಗೆ ತುಂಬಾ ಇಷ್ಟ. ನನ್ನ ಕಾಗದ ಮೂವಿಯಲ್ಲೂ ಅಷ್ಟೇ ಕ್ಲೈಮ್ಯಾಕ್ಸ್ ಸೀನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಳ್ತಿರೋಳು ಆ ಅಳುನ ತಡ್ಕೊಂಡು ನೋವಿದ್ರು ಒಬ್ರನ್ನ ನಕ್ಕೊಂಡು ಒಂದು ನೋವಲ್ಲೇ ಮಾತಾಡ್ತಾಳಲ್ಲ, ಸೊ ಆ ರೀತಿ ಎಕ್ಸ್ಪ್ರೆಷನ್ಸ್ ಕೊಡೋದಾಗಿರ್ಲಿ, ಆ ರೀತಿ ಸೀನ್ಗಳು ತುಂಬಾ ಇಷ್ಟ ಆಗುತ್ತೆ. ಓಕೆ, ಇನ್ನು ಈ ಕಾಗದ ಮೂವಿಗಿಂತ ಮುಂಚೆ ಕೂಡ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ, ನಾವು ನೋಡಿದೀವಿ. ಹಾಗೆ ಮುಖ್ಯವಾಗಿ ಏನು ಅಣ್ಣವರ ಫ್ಯಾಮಿಲಿ ಅವರ ಎಲ್ಲ ಮೆಂಬರ್ಸ್ ಯಾರಿದ್ದಾರೆ, ಸ್ಟಾರ್ ನಟರು, ಅವ್ರ ಜೊತೆ ನೀವು ಆಕ್ಟ್ ಮಾಡಿದೀರಾ. ಅದನ್ನ ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು, ಅಣ್ಣವ್ರ ಫ್ಯಾಮಿಲಿಲಿ ಅಪ್ಪು ಸರ್, ಶಿವಣ್ಣ ಸರ್, ರಾಘವೇಂದ್ರ ಅಪ್ಪಾಜಿ ಮೂರ್ ಜನರ ಜೊತೆನೆ ಆಕ್ಟ್ ಮಾಡಿದೀನಿ ಅಂತ. ಸೊ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನನಗಂತೂ ಇದು ತಮಾಷೆನೇ ಇಲ್ಲ, ನನಗೇನೋ ನನ್ಗೆ ಹೆಮ್ಮೆ, ಪ್ರೌಡ್ ಫೀಲ್ ಇದೆ ಆಕ್ಚುಲಿ. ಬಿಕಾಸ್ ಅವ್ರನ್ನ ಎಷ್ಟೊಂದ್ ಜನ ಅವ್ರನ್ನ ನೋಡ್ಬೇಕು ಅಂತಾನೆ ತುಂಬಾ ಜನ ಕಾಯ್ತಾ ಇರ್ತಾರೆ, ಬಟ್ ನಾನು ಅವ್ರ ಎಲ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೀನಿ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿರೋ ಅಂತಹ ಮೂವೀಸ್ ಗಳಲ್ಲಿ ನನ್ನ ಫೇವ್ರೆಟ್ ಮೂವಿ ಬಂದು ವೇದ. ಬಿಕಾಸ್ ನನ್ಗೆ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿತ್ತು, ಅಬ್ನಾರ್ಮಲ್ ಹುಡುಗಿ ಕ್ಯಾರೆಕ್ಟರ್. ಸೊ ಅಲ್ಲೂ ಕೂಡ ನನ್ನ ಪಾತ್ರ ಅಲ್ಲೂ ನಂಗೆ ಚಾಲೆಂಜಿಂಗ್ ಆಗಿತ್ತು. ಹರ್ಷ ಸರ್ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿ ನನ್ನ ಹತ್ರ ಅದು ಆಕ್ಟಿಂಗ್ ಮಾಡಿಸಿದ್ರು. ಅಪ್ಪು ಸರ್ ಜೊತೆ ಯುವರತ್ನದಲ್ಲಿ ಮಾಡಿದೆ, ಬಟ್ ಅದು ಎಪಿಸೋಡ್ ಮೂವಿಯಲ್ಲಿ ಇರ್ಲಿಲ್ಲ, ಅದೇ ಒಂದು ಟೋಟಲ್ ಎಪಿಸೋಡ್ ಎಡಿಟ್ ಆಗೋಗಿತ್ತು. ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಅವ್ರ ಜೊತೆ ಅವ್ರ ಡೈಲಾಗ್ ಹೇಳ್ಬೇಕಾರೆ ಅವ್ರು ನನಗೆ ಏನ್ ಹೇಳಿದ್ರು, ಅವ್ರ ಜೊತೆ ಕಳೆದಂತಹ ಮೂಮೆಂಟ್ಸ್ ಗಳು, ನಾರ್ಮಲ್ ಆಗಿ ಸಿಕ್ಕಿದಾಗ ಮಾತಾಡ್ಸೋದಕ್ಕಿಂತ ಸೆಟ್ ಅಲ್ಲಿ ಆಸ್ ಅನ್ ಆರ್ಟಿಸ್ಟ್ ನಾನು ಅವರು ಮಾತಾಡ್ಬೇಕಾದ್ರೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಜೇಮ್ಸ್ ಅಲ್ಲಿ ಕೂಡ ಒಂದ್ ಸಣ್ಣ ಪುಟ್ಟ ಪಾತ್ರ ಮಾಡಕ್ ಅವಕಾಶ ಸಿಕ್ತು. ಸ್ಕ್ರೀನ್ ಮೇಲೆ ಆ ಒಂದು ಮೂವಿಲಿ ಒಂದು ಭಾಗಿಯಾಗಿದ್ದೀನಿ ಅನ್ನೋದಕ್ಕೆ ಒಂದ್ ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು. ಅಂಡ್ ಅಪ್ಪಾಜಿ ಅವ್ರ ಜೊತೆ ಸ್ತಬ್ಧ ಮೂವಿ ಮಾಡಿದೆ, ಅಲ್ಲೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಖುಷಿ. ಇನ್ನು ಪುನೀತ್ ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ ಆಲ್ರೆಡಿ, ಅವ್ರು ಹೇಗಿರ್ತಾ ಇದ್ರು ಸೆಟ್ ಅಲ್ಲೆಲ್ಲ, ಹೇಗಿರ್ತಾ ಇದ್ರು ನಿಮ್ ಜೊತೆ ಎಲ್ಲ? ಅಪ್ಪು ಸರ್ ಸೆಟ್ ಅಲ್ಲೆಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು. ಅಂದ್ರೆ ಅವ್ರು ಬಂದ್ರೆ ಸೆಟ್ ಅಲ್ಲಿ ಏನೋ ಖುಷಿ, ಅವ್ರು ಬಂದ್ರೆ ಇವಾಗ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಅಂಡ್ ಅವ್ರ ಜೊತೆ ಅವ್ರ ಆಕ್ಟಿಂಗ್ ನೋಡಕ್ಕೆ ಒಂಥರ ಖುಷಿ, ಅವ್ರ ಸೀನ್ಸ್ ನೋಡಕ್ಕೆ ಒಂಥರ ಖುಷಿ. ತುಂಬಾ ಲೈವ್ಲಿ ಆಗಿ ಎಲ್ರ ಜೊತೆನೂ ತುಂಬಾ ಜಾಲಿ ಆಗಿರ್ತಾ ಇದ್ರು, ಎಲ್ರು ಚೆನ್ನಾಗಿ ಮಾತಾಡ್ಸಿದ್ರು. ನನ್ ತಮ್ಮ ಕೂಡ ಸೆಟ್ ಬಂದಿದ್ದ ಅವತ್ತು, ನನ್ ಶೂಟ್ ಇರೋದ್ರಿಂದ ಮಾತಾಡಕ್ಕೆ ಅಪ್ಪು ಸರ್ ಜೊತೆ. ಸೊ ಅವಾಗ ಅವನ ಜೊತೆ ಕೂಡ ಅವರು ನನ್ ಪಾಪು ಜೊತೆ ಅವರು ಪಾಪು ತರಾನೇ ಆಟ ಆಡ್ಕೊಂಡು, ನನ್ ತಮ್ಮಂದು ಕಾರ್ ಇತ್ತು, ಅವ್ರ ಜೊತೆ ಈ ಕಾರ್ ನಾನ್ ಇಟ್ಕೋತೀನಿ, ಇದ್ ನೀನ್ ಇಟ್ಕೋತಿ ಅಂತ ಅವ್ರ ಅಪ್ಪು ಜೊತೆನೂ ಅಷ್ಟು ನನ್ ತಮ್ಮನ ಅಪ್ಪು ಅಂತಾನೆ ಕರೆಯೋದ್ ನಾನು. ಸೊ ಅವನ ಹೆಸರು ಮಹಾರ್ಥ ಅಂತ ನಮ್ ಮನೇಲಿ ಯಾರು ಇಲ್ಲಿವರೆಗೂ ಕರೆಯೋದೇ ಇಲ್ಲ, ಕರೆದ್ರೆ ಅಪ್ಪು ಅಂತಾನೆ ಕರೆಯೋದು. ಸೊ ಅವನು ಹೇಳ್ದ ನನ್ನ ಹೆಸರು ಅಪ್ಪು ಗೊತ್ತಾ ಅಂತ. ಸೊ ಅವ್ರು ಅಷ್ಟು ಚೆನ್ನಾಗಿ ಮಕ್ಳ ಜೊತೆ ಹಂಗೆ ಇಟ್ಕೊಂಡು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ನೈಸ್, ಗ್ರೇಟ್. ಇನ್ನು ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು ಅನ್ನುವಂಥದ್ದು, ಈ ಒಂದು ಪಾತ್ರ ನಂಗೆ ತುಂಬಾ ಇಷ್ಟ ಆಗಿತ್ತು ಅಥವಾ ಇನ್ನೊಂದು ಪಾತ್ರ ಮಾಡ್ಬೇಕು ಅಂದ್ರೆ ನಿಮ್ ಕನಸಿನ ಪಾತ್ರ ಕ್ಯಾರೆಕ್ಟರ್? ನನಗ್ ಅದು ಹೇಳ್ದಂಗೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿರೋದ್ರಲ್ಲಿ ನನ್ ಬೆಸ್ಟ್ ಅಂತ ಮತ್ತೆ ಫೇವ್ರೇಟ್ ಅಂತ ಇರೋದು ವೇದ. ಸೊ ಅಪ್ಕಮಿಂಗ್ ಮೂವೀಸ್ ಅಲ್ಲಿ ಅದು ನೆಕ್ಸ್ಟ್ ಪಾತ್ರಗಳ ಬಗ್ಗೆ ಅವಾಗ ಹೇಳ್ಬೋದು. ಅಪ್ಕಮಿಂಗ್ ಮೂವೀಸ್ ಅಲ್ಲಿ ಇವಾಗ ಮುದೋಳ್ ಮೂವಿ ಮಾಡ್ತಾ ಇದೀನಿ, ಸೊ ಅದ್ರಲ್ಲೂ ಕೂಡ ಆ ಪಾತ್ರ ನನಗೆ ತುಂಬಾ ಇಷ್ಟ. ನಾನ್ ಮಾಡ್ತಾ ಇರೋಂತಹ ಪಾತ್ರ ಏನೋ ನನ್ ಕ್ಯಾರೆಕ್ಟರ್ಗೆ ಹೆಂಗೆ ಇದ್ ಮಾಡ್ಬೇಕು ಅನ್ನೋ ಆ ಒಂದು ಪಾತ್ರ ಮಾಡಕ್ ತುಂಬಾ ಖುಷಿ ಆಯ್ತು ನನಗೆ. ಆ ಒಂದು ಸೀನ್ಸ್ ಗಳಾಗಿರ್ಬೋದು, ಆ ಮೂವಿಯಲ್ಲಿ ಬರುವಂತಹ ಒಂದು ಸನ್ನಿವೇಶಗಳೆಲ್ಲ. ನೆಕ್ಸ್ಟ್ ನಾನು ಇಂತಹ ಕ್ಯಾರೆಕ್ಟರ್ ಮುಂದೆ ಮಾಡ್ಬೇಕು ಅಂತ ಆಸೆ ಇರೋದು, ನಾನು ಅನುಷ್ಕಾ ಶೆಟ್ಟಿ ಮ್ಯಾಮ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವರ ಅರುಂಧತಿ ಮೂವಿ, ಆ ಮೂವಿನ ನಾನು ಎಷ್ಟು ಸಲ ನೋಡಿದೀನಿ ಗೊತ್ತಿಲ್ಲ, ನನಗೆ ಅದೊಂಥರ ಆಗ್ಲಿಂದನೂ ಆಸೆ ನನ್ಗೆ. ನಾನು ಕನ್ನಡದಲ್ಲಿ ಆ ತರ ಒಂದು ಮೂವಿ ಮಾಡಿದ್ರೆ ಅದಕ್ಕೆ ಆ ಮೂವಿಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು, ನಾನು ಆ ರೀತಿ ಸ್ಕೋಪ್ ಇರ್ಬೇಕು ಆ ಕ್ಯಾರೆಕ್ಟರ್ಗೆ ಅಂತ. ಸೊ ಅದೊಂದು ಆಸೆ ಇದೆ.
ನೈಸ್, ಗ್ರೇಟ್. ಇನ್ನು ವೇದ ಸಿನಿಮಾದಲ್ಲೂ ಕೂಡ ಅಷ್ಟೇ, ಯಾರು ಶಿವಣ್ಣ ಅವ್ರ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ. ಅಂಡ್ ಅವ್ರ ಜೊತೆ ಹೇಗಿತ್ತು ಆಕ್ಟಿಂಗ್? ಅಂದ್ರೆ ಭಯ ಆಗ್ತಿತ್ತ ಅಥವಾ ಎಷ್ಟು ಅಂದ್ರೆ ಖುಷಿ ಆಗ್ತಿತ್ತ? ಶಿವಣ್ಣ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಭಯ ಅಂದ್ರೆ ಅಫ್ಕೋರ್ಸ್ ಅವ್ರನ್ನ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾವ್ ಯಾವತ್ತೂ ಸ್ಕ್ರೀನ್ ಶೇರ್ ಮಾಡಿರ್ಲಿಲ್ಲ, ಅದೇ ಮೂವಿ ಮಾಡಿದ್ದು. ಸೊ ಬೇರೆ ಮೂವಿ ಮಾಡ್ಬೇಕಾದ್ರೆ ಅವರ ಗೆಟಪ್ ಆಗಿರ್ಬೋದು, ಅವರು ಏನ್ ಸೀರಿಯಸ್ ಆಗಿರಲ್ಲ, ಅವರು ಆರಾಮಾಗಿ ಜಾಲಿ ಆಗಿರ್ತಾರೆ. ಅವ್ರು ನಮ್ಗೆ ಮನೆಯಿಂದ ಕೇಕ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು, ಇಡೀ ಸೆಟ್ ಗೆ ಕೊಟ್ಟಿದ್ರು, ಒಬ್ರಿಗೆ ಇಬ್ರಿಗೆ ಎಲ್ಲ ಇಡೀ ಸೆಟ್ ಶೇರ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಎಲ್ರು ನೋಡ್ಕೋತಾರೆ. ಅಫ್ಕೋರ್ಸ್ ಅವ್ರನ್ನ ನೋಡಿದಾಗ ಆಕ್ಟ್ ಮಾಡ್ಬೇಕಾದ್ರೆ ಖಂಡಿತ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಭಯ ಭಯ ಅಂತ ಅನ್ಸ್ತಿತ್ತು, ಬಟ್ ಆಮೇಲೆ ಹಂಗೆ ಸರಿ ಹೋಯ್ತು. ಓಕೆ. ಆದ್ರೆ ಈ ಪಾತ್ರ ನಿಮ್ದು ಏನೋ ಬುದ್ಧಿಮಾಂದ್ಯ ಮಗುವಿನ ಪಾತ್ರ ಮಾಡಿದ್ರಿ, ಅದು ನಿಮ್ಗೆ ಕಷ್ಟ ಅಂತ ಅನ್ಸ್ತಿತ್ತಾ? ಯಾಕಂದ್ರೆ ಅದು ತುಂಬಾ ಚಾಲೆಂಜಿಂಗ್ ಅಲ್ವಾ ಆ ಪಾತ್ರ? ಹೌದು, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಅಂತ ಆಕ್ಚುಲಿ ಅನ್ಸ್ತು. ಅಂದ್ರೆ ಸುಮ್ನೆ ಹೀಗ್ ಬಂದ ತಕ್ಷಣ ಹಿಂಗ್ ಮಾಡುವಂತ ಹಿಂಗ್ ಹಂಗೆ ಶುರು ಮಾಡಕ್ ಆಗಲ್ಲ, ಅದಕ್ಕೂ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ಹರ್ಷ ಮಾಸ್ಟರ್ ಅವರು, ನೀನ್ ಇವಾಗ ಸೆಟ್ ಅಲ್ಲಿ ಇದೆಯಾ, ನೀನ್ ಹಂಗೆ ಇರ್ಬೇಕು, ಕಟ್ ಅಂದ್ರು ನೀನ್ ಅದು ನಿನ್ನ ಜೀವಿಸ್ಬೇಕು ಆ ಕ್ಯಾರೆಕ್ಟರ್ ನ. ಸೊ ಅವಾಗ ನಿನ್ಗೆ ಹೆಂಗೆ ಮುಂದೆ ತಗೊಂಡ್ ಹೋಗೋದನ್ನಂತ ಗೊತ್ತಾಗತ್ತೆ ಅಂತ ಅವರು ನನಗ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಕ್ಚುಲಿ ಅದು ನಂದು ಪಾತ್ರ ಏನಾದ್ರು ಚೆನ್ನಾಗಿ ಕಾಣಿಸ್ಕೊಂಡಿದೆ ಅಂದ್ರೆ ಮೇನ್ ರೀಸನ್ ಹರ್ಷ ಸರ್. ಪ್ರತಿಯೊಂದು ಸೀನ್ ಅಲ್ಲೂ ಬಂದು ಹಿಂಗಿದ್ದಾಗ ಎಕ್ಸ್ಪ್ರೆಷನ್ ನೀನ್ ಹೆಂಗ್ ಕೊಡ್ಬೇಕು, ಹೆಂಗ್ ಬಿಹೇವ್ ಮಾಡ್ಬೇಕು ಅಂತೆಲ್ಲ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು 1 hour ನನ್ಗೆ ಸೆಟ್ ಅಲ್ಲೇ ಹೇಳಿದ್ರು, ಹಿಂಗಿಂಗ್ ಬರತ್ ನಿನ್ ಕ್ಯಾರೆಕ್ಟರ್, ಹಿಂಗಿಂಗ್ ಮಾಡ್ಬೇಕು ಅಂತ. ಸೊ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು. ಆಮೇಲೆ ಮಾಡ್ತಾ ಮಾಡ್ತಾ ನನಗೆ ಖುಷಿ ಆಗೋಯ್ತು, ಇದೊಂಥರ ಚೆನ್ನಾಗಿದೆ ಅಲ್ಲ. ಅಂದ್ರೆ ಏನೇ ರಿಯಾಕ್ಷನ್ಸ್ ಆದ್ರೂ ಅದ್ರ ಆಪೋಸಿಟ್ ರಿಯಾಕ್ಟ್ ಮಾಡ್ಬೇಕು, ಏನು ಗೊತ್ತಿಲ್ಲ ಅನ್ನೋ ರೀತಿ ಇರ್ಬೇಕು. ಸೊ ನಾನು ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಕ್ಯಾರೆಕ್ಟರ್ ಅದು. ನೈಸ್, ಗ್ರೇಟ್. ಇನ್ನು ನೀವು ಏನೋ ಈಗ ಸಿನಿಮಾವನ್ನ ಚೂಸ್ ಮಾಡ್ಬೇಕಾದ್ರೆ ಏನ್ ಫಸ್ಟ್ ಯಾರ ಹತ್ರ ಕೇಳ್ತೀರಾ? ಮನೆಯಲ್ಲಿ ಅಥವಾ ತಂದೆ ಜೊತೆನಾ ಅಥವಾ ಹೇಗೆ ನೀವು ಡಿಸ್ಕಸ್ ಮಾಡ್ತೀರಾ? ಅಪ್ಪ ಜೊತೆನೆ. ಫಸ್ಟ್ ಅಪ್ಪ ಮಾತಾಡ್ತಾರೆ, ಕತೆ ಎಲ್ಲ ಕೇಳ್ಕೊತಾರೆ. ನೆಕ್ಸ್ಟ್ ನನಗೆ ಹೇಳ್ತಾರೆ ಹಿಂಗೆ ಮೂವಿ ಕೇಳಿದಾರೆ ಅಥವಾ ಸಿನಿಮಾ ಸೀರಿಯಲ್ ಈ ತರ ಕೇಳಿದಾರೆ ಅಂತ. ನಾನು ನನ್ ಕತೆ ಅವೆಲ್ಲ ನಾನೇನ್ ಕೇಳಕ್ ಹೋಗಲ್ಲ. ಅಂದ್ರೆ ಪಪ್ಪಂಗ್ ಓಕೆ ಆದ್ರೆ ಓಕೆ ಮಾಡೋಣ ಅಂತ. ಸೊ ಕಾಗದ ಕೂಡ ಹಂಗೆ ಸೆಲೆಕ್ಟ್ ಆಗಿ ಫಸ್ಟ್ ಅಪ್ಪಂಗೆ ಕತೆ ಹೇಳಿದ್ರು, ಅಪ್ಪಂಗೆ ಇಷ್ಟ ಆಯ್ತು, ಆಮೇಲೆ ನನ್ಗೂ ಹೇಳಿದ್ರು ಹಿಂಗೆ ಅಂತ. ಸೊ ನನ್ನ ಒಂದ್ಸಲ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಹಂಗೆ ನನ್ಗೂ ಇಷ್ಟ ಆಯ್ತು, ಓಕೆ ಅಂತ ಹೇಳಿ ಆಯ್ತು. ಓಕೆ, ತಂದೆ ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಹೌದು. ಹಾಗೆ ಇನ್ನು ಸಾರಾ ಅಬೂಬಕರ್ ಅವರ ಒಂದು ಕಾದಂಬರಿ ಆದಿರ್ತಾರೆ ಸಿನಿಮಾದಲ್ಲೂ ನೀವು ಆಕ್ಟ್ ಮಾಡಿದ್ರ. ಸೊ ಅಂದ್ರೆ ಆ ಮುಸ್ಲಿಂ ಪಾತ್ರವನ್ನ ಮಾಡ್ಬೇಕಾದ್ರೆ ಅದು ಹೇಗೆ ನೀವು ರೆಡಿ ಆದ್ರಿ ಅದಕ್ಕೆ ಅನ್ನುವಂಥದ್ದು ಈಸಿ ಇತ್ತಾ? ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಕ್ಚುಲಿ. ಅಂತಹ ಕಾದಂಬರಿ ಆಧಾರಿತ ಮೂವಿಯಲ್ಲಿ ಆಕ್ಟ್ ಮಾಡಿದ್ದು ಅದು ಸಾರಾ ಅಬೂಬಕರ್ ಮ್ಯಾಮ್ ಅವ್ರದ್ದು. ಅಂಡ್ ಅನೂಪ್ ಪ್ರಭಾಕರ್ ಮ್ಯಾಮ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದು ಆ ಮೂವಿಯಲ್ಲಿ. ಸೊ ಫಸ್ಟ್ ಟೈಮ್ ನಾನು ಮುಸ್ಲಿಂ ಕ್ಯಾರೆಕ್ಟರ್, ಕಾಗದದಲ್ಲೂ ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದೀನಿ. ಸೊ ಅಲ್ಲಿದ್ದು ಇಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಯ್ತೇನೋ, ಆ ಒಂದು ಬಿಹೇವಿಯರ್ ಆಗಿರ್ಬೋದು, ಮುಸ್ಲಿಂ ಹೆಂಗೆ ರೆಡಿ ಆಗೋದು ಅವೆಲ್ಲ. ಸೊ ಅವಾಗ ನನ್ಗೆ ಮೇಕಪ್ ಆಗಿರ್ಬೋದು ಪ್ರತಿಯೊಂದು ಕೂಡ ಪ್ರಿಪರೇಷನ್ಸ್ ಹಂಗೆ ಇತ್ತು. ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಆ ಮೇಕಪ್ ಟೋನ್ ಆಗಿರ್ಬೋದು ಅದನ್ನೆಲ್ಲ ಅಷ್ಟು ಡಲ್ ಮಾಡಿಸಿ, ಮುಸ್ಲಿಮ್ಸ್ ಅವ್ರು ಹೆಂಗಿರ್ತಾರೆ ಅದೊಂದು ಬುರ್ಕಾ ಆಗಿರ್ಬೋದು ಅದನ್ನ ಹಾಕೋದಾಗಿರ್ಬೋದು ಅದನ್ನೆಲ್ಲ ಪ್ರಿಪೇರ್ ಮಾಡಿಸಿ ಮ್ಯಾಮ್, ಡೈರೆಕ್ಟರ್ ಮ್ಯಾಮ್ ಹೇಳ್ಕೊಟ್ಟು ಚೆನ್ನಾಗಿ ಮಾಡ್ಸಿದ್ರು. ಸೊ ಖುಷಿ ಇದೆ ಅಂತ ಮೂವಿಯಲ್ಲಿ ಕೂಡ ನಾನು ಆಕ್ಟ್ ಮಾಡಿದೀನಿ ಅನ್ನೋದು. ಓಕೆ. ಇನ್ನು ವೇದ ಸಿನಿಮಾದಲ್ಲೂ ಕೂಡ ಅತ್ಯುತ್ತಮ ಬಾಲ ನಟಿ ಅನ್ನೋದು ಸಿಕ್ತು ನಿಮ್ಗೆ. ಸೊ ಅಲ್ಲಿ ಸ್ಟೇಜ್ ಹೋಗ್ಬೇಕಾದ್ರೆ ಆ ಒಂದು ಖುಷಿಯನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು? ಅವಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ನನಗೆ ಚಿತ್ರಸಂತೆ ಅವಾರ್ಡ್ ಫಂಕ್ಷನ್ ಎಷ್ಟೊಂದ್ ಜನ ನಾಮಿನೇಟ್ ಆಗಿರ್ತಾರೆ. ಅಂದ್ರೆ ಫಸ್ಟ್ ಟೈಮ್ ನಾನು ಈ ತರ ನಾಮಿನೇಟ್ ಆಗಿ ಒಂದ್ ಕ್ಯಾಟಗರಿಯಲ್ಲಿ ಅದು ಬೇರೆ ಮೂವಿಗೆ ಸೆಲೆಕ್ಟ್ ಆಗಿದ್ದೀನಿ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಹೋದಾಗ ನನ್ಗೆ ಆ ಅವಾರ್ಡ್ ನೋಡಿ ಸಿಕ್ಕಾಪಟ್ಟೆ ಆಸೆ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಅವಾರ್ಡ್, ನನ್ಗೂ ಸಿಗ್ಬೇಕು ಅಂತ. ಬಿಕಾಸ್ ಅದು ಅಪ್ಪು ಸರ್ ಅವರ ಸ್ಟ್ಯಾಚು ಇತ್ತು ಆ ಅವಾರ್ಡ್ ಮೇಲೆ. ಸೊ ಅದನ್ನ ನೋಡಿ ನಾನು ಅನ್ಕೊಂಡೆ ನನ್ಗೂ ಬಂದ್ರೆ ಚೆನ್ನಾಗಿರತ್ತೆ ಅಲ್ವಾ ಅಂತ. ಬಟ್ ಯಾವಾಗ ನನ್ನ ಹೆಸರು ಅನೌನ್ಸ್ ಮಾಡಿದ್ರು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅದು ಶ್ರುತಿ ಮ್ಯಾಮ್ ಅವ್ರ ಕೈಲಿ ಅವಾರ್ಡ್ ಇಸ್ಕೊಂಡಿದ್ ನಾನು. ಸೊ ಅವಾಗ ಅಂದ್ರೆ ವೇದ ಮೂವಿಗ್ ಬಂದಿರೋದ್ರಿಂದ ಅದಿನ್ನ ಹೆಚ್ಚು ಖುಷಿ ಆಯ್ತು. ಅಂಡ್ ನನ್ ಫಸ್ಟ್ ಅವಾರ್ಡ್ ಅದು ಈ ತರ ನಾಮಿನೇಟ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಕ್ಯಾಟಗರಿಯಲ್ಲಿ ಬಂದಂತ ಅವಾರ್ಡ್. ಸೊ ತುಂಬಾ ಖುಷಿ ಆಯ್ತು. ಓಕೆ. ಇನ್ನು ಅಂಕಿತಾ ಅವರಿಗೆ ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ಇವಾಗ ಪ್ರೆಸೆಂಟ್, ಅಥವಾ ಹಿರಿಯ ನಟಿಗಳಲ್ಲಿ ಯಾರು ನೀವು ತುಂಬಾ ಇಷ್ಟಪಡ್ತೀರಾ? ಹಿರಿಯ ನಟಿಗಳಲ್ಲಿ ಅಂದ್ರೆ ಹಳೆಯ ಕಾಲದ ಹೀರೋಯಿನ್ಸ್ ಅಲ್ಲಿ ನನ್ಗೆ ಆಲ್ಮೋಸ್ಟ್ ಎಲ್ರೂ ಫೇವ್ರೇಟ್. ನನಗೆ ಕಲ್ಪನಾ ಮ್ಯಾಮು, ಮಂಜುಳಾ ಮ್ಯಾಮು, ಆಮೇಲೆ ಸೌಂದರ್ಯ ಮ್ಯಾಮ್, ಇವ್ರ 3 ಜನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಎಷ್ಟೊಂದು ಅವ್ರ ಮೂವೀಸ್ ಎಲ್ಲ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ನಾನು. ಅಂಡ್ ಈಗ ಹೀರೋಯಿನ್ಸ್ ಅಲ್ಲಿ ಅಂದ್ರೆ ನನ್ಗೆ
ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ ಎಲ್ಲರೂ ಅದಿತಿ ಪ್ರಭುದೇವಕ್ಕ, ಸೋನಾಲ್ ಅಕ್ಕ, ರಚಿತಾ ರಾಮ್ ಅಕ್ಕ, ಇವ್ರ 3 ಜನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಅದಿತಿ ಅಕ್ಕನ ಜೊತೆ ಆಲ್ಮೋಸ್ಟ್ 2-3 ಮೂವೀಸ್ ಮಾಡಿದ್ನಿ. ಅವ್ರ ಚೈಲ್ಡ್ಹುಡ್, ಅವ್ರ ಚೈಲ್ಡ್ ಕ್ಯಾಟಗರಿಯಲ್ಲಿ ಅವರ ಫ್ಲಾಶ್ ಬ್ಯಾಕ್ ಸೀನ್ ಎಲ್ಲ ಬಂದಾಗ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಒಂದ್ 3 ಮೂವಿಯಲ್ಲಿ ನಾನೇ ಮಾಡಿರೋದು. ಸೊ ಅಷ್ಟು ಕ್ಲೋಸ್ ಅದಿತಿ ಅಕ್ಕ. ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನ್ ನೋಡಕ್ ನನ್ ತರಾನೇ ಇದೆಯಾ ಅಂತ. ಆಗ ಎಷ್ಟೊಂದ್ಸಲ ಹೇಳಿದ್ರು. ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ತುಂಬಾ ಚೆನ್ನಾಗಿ ಗೈಡ್ಲೈನ್ಸ್ ಕೊಡ್ತಾರೆ, ಹೆಂಗಿರ್ಬೇಕು ಇಂಡಸ್ಟ್ರಿಯಲ್ಲಿ, ಮುಂದೆ ಹೆಂಗೆ ಆಫರ್ಸ್ ಗಳು ಬಂದ್ರೆ ಯಾವ ರೀತಿ ಚೂಸ್ ಮಾಡ್ಬೇಕು ಅನ್ನೋ ತರ ತುಂಬಾ ಚೆನ್ನಾಗಿ ಗೈಡ್ಲೈನ್ಸ್ ಕೊಡ್ತಾರೆ ಅದಿತಿ ಅಕ್ಕ. ನಂಗೆ ಪರ್ಸನಲ್ ಆಗಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರು ಕೂಡ ನಾನು ಆರಾಮಾಗಿ ಅವ್ರಿಗೆ ಕೇಳ್ಬೋದು, ಅಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ಅಂಡ್ ಸೋನಾಲ್ ಅಕ್ಕನೂ ಅಷ್ಟೇ, ನಾನ್ ನೋಡ್ದಾಗಲೇ ಹೇಳ್ತಾರೆ ನಿನ್ ಸೇಮ್ ನಂತರ ಇದೆ ಅಂತ. ಎಲ್ಲ ಜನ, ಕೆಲವರು ಎಷ್ಟೊಂದ್ ಜನ ಹೇಳಿದಾರೆ ಹೌದು, ಎಲ್ರು ಹೇಳ್ತಾರೆ ನನ್ಗೆ ಸೇಮ್ ಅವ್ರ ತರನೇ ಇದೆ ಅಂತ. ಸೋನಾಲ್ ಅಕ್ಕನೂ ಅಷ್ಟೇ, ಅಷ್ಟು ಇಷ್ಟಪಡ್ತಾರೆ, ಸೇಮ್ ನಂತರನೇ ಇದೆಯಲ್ಲ ನೀನು ಅಂತ. ಸೊ ಅವ್ರ ಜೊತೆ ಕೂಡ ನೆಕ್ಸ್ಟ್ ಪ್ರಾಜೆಕ್ಟ್ ಆಯ್ತು ಸರೋಜಿನಿ ಅಂತ. ಸೊ ಅದನ್ನ ನಡೀತಾ ಇದೆ ಪ್ರಾಜೆಕ್ಟ್, ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ಅದೊಂದು ಖುಷಿ ಇದೆ. ರಚಿತಾ ರಾಮ್ ಅಕ್ಕನ್ ಜೊತೆ ಕ್ರಾಂತಿ ಮೂವಿಯಲ್ಲಿ ಮಾಡಿದೆ. ಸೊ ಅವರು ಕೂಡ ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಇರ್ತಾರೆ, ನಮ್ಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ಸೊ ಈ 3 ಜನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಅಂದ್ರೆ ನೀವು ಎಷ್ಟು ಜನ ನಾಯಕಿಯರಿಗೆ ಏನು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅನ್ನುವಂಥದ್ದು? ಹೌದು, ಅದಿತಿ ಪ್ರಭುದೇವಕ್ಕ, ಸೋನಾಲ್ ಅಕ್ಕ ಅಂಡ್ ರಾಮ್ ಅಕ್ಕ ಕೂಡ. ಹೌದು, ಲವ್ ಮಿ ಆರ್ ಹೇಟ್ ಮಿ ಅಂತ ಮೂವಿ ಅದನ್ನ ನಡೀತಾ ಇದೆ. ಐಶಾನಿ ಶೆಟ್ಟಿ ಅಕ್ಕ, ಅನುಪ್ರಭಾಕರ್ ಮ್ಯಾಮ್ ಅವರು, ಮತ್ತೆ ಇದೇ ತರ ಇನ್ನೊಂದಷ್ಟು ಹೀರೋಯಿನ್ಸ್ ಅವ್ರ ಜೊತೆ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ರು. ನಿಶ್ವಿಕಾ ನಾಯ್ಡು ಅಕ್ಕ, ಅವ್ರ ಜೊತೆ ದಿಲ್ ಪಸಂದ್ ಮೂವಿಯಲ್ಲಿ ಅವ್ರ ಚೈಲ್ಡ್ಹುಡ್ ರೋಲ್ ಮಾಡಿದ್ರು. ಓಕೆ, ಇನ್ನು ಕ್ರಾಂತಿ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ಹೇಗಿತ್ತು, ಅವ್ರ ಜೊತೆ ಒಡನಾಟ ಹೇಗಿದೆ ನಿಮ್ದು? ಹಂಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಇವಾಗ ಗೊತ್ತಿರುತ್ತೆ ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೊ ಈ ವಿಷಯ ಗೊತ್ತಿರುತ್ತೆ ನಿಮ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಾನ್ ನೋಡಿರುವಂತ ದರ್ಶನ್ ಸರ್ ಕ್ರಾಂತಿ ಸೆಟ್ ಅಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಮೂವಿ ಶೂಟ್ ಅಲ್ಲಿ ಒಂದು 40 days ಆಲ್ಮೋಸ್ಟ್ ಅವ್ರ ಜೊತೆ ಶೂಟ್ ಇತ್ತು. ಅಂಡ್ ನಮ್ ಶೂಟ್ ಇದ್ದಿದ್ ದಿನ ಎಲ್ಲ ಸರ್ ಸೆಟ್ ಅಲ್ಲೇ ಇರ್ತಿದ್ರು, ಅವ್ರದ್ದು ಕೂಡ ಸೀನ್ಸ್ ಗಳು ಇರ್ತಿತ್ತು. ಸೊ ನಮ್ನ ಮಕ್ಳನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋಬೇಕು, ಮಕ್ಳನ್ನ ಹೆಂಗೆ ಮಗು ತರ ನೋಡ್ಕೋಬೇಕು ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು. ಅಂಡ್ ನನ್ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ ಇತ್ತು, ಯಾವಾಗ್ಲೂ ಕರ್ದು ರೇಗಿಸ್ಕೊಂಡು ಜಾಸ್ತಿ ಮಾತಾಡ್ಕೊಂಡು ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಅಂಡ್ ಈಗ ನಡೀತಾ ಇರುವಂತಹ ಇದ್ರ ಬಗ್ಗೆ ನನಗೆ ನಿಜ ಮಾತಾಡಕ್ ಏನು ಗೊತ್ತಿಲ್ಲ, ಬಿಕಾಸ್ ಟಿವಿಯಲ್ಲಿ ಚಾನೆಲ್ ಅವ್ರು ಏನ್ ತೋರಿಸ್ತಾರೆ ಅಷ್ಟೇ ನನ್ಗೂ ಗೊತ್ತಿರೋದು. ಆದಷ್ಟು ಬೇಗ ಅವರು ಏನು ಆಗಿದೆ ಅಂತ ನಿಜ ಗೊತ್ತಾಗಿ ಆದಷ್ಟು ಬೇಗ ಆಚೆ ಬಂದ್ರೆ ಖುಷಿ.